ನಮಸ್ಕಾರ ಭಾರತೀಯರೇ. ಇಲ್ಲಿ ನೋಡ್ರಿ, ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನುಗ್ಗೆಕಾಯಿ ಸೂಪರ್ ಫುಡ್. ಇದನ್ನೇ ನಾನು ಯಾರ ಇನ್ಸ್ಪೈರೇಷನಿಂದ ಮಾಡ್ತಾ ಇದ್ದೀನಿ ಅಂತ ಹೇಳ, ನಮ್ಮೆಲ್ಲರ ಮುತ್ತು ರತ್ನ ಯಾವುದೇ ಒಂದು ಆಬ್ಜೆಕ್ಟಿವ್ಗೂ ಹೋಲಿಕೆ ಮಾಡಿದರೂ ಕಡಿಮೆ ಅನ್ನಿಸ್ಕೊಳ್ಳುವಂಥ ನಮ್ಮ ಪರಮ ಪೂಜ್ಯ ನರೇಂದ್ರ ಮೋದಿಜಿಯವರ ಇನ್ಸ್ಪೈರೇಷನಿಂದ ಈ ಒಂದು ಅಡುಗೆ ಮಾಡ್ತಾ ಇದ್ದೇನೆ. ನಾನು ಮೊದಲು ಮಾಡ್ಕೊಂಡು ತಿಂದಿದ್ದೀವಿ, ಮನೆ ಮಂದಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗೈತಿ. ಸೊ ಅದನ್ನು ನಿಮ್ಮೆಲ್ಲರ ಜೊತೆಗೂ ಹಂಚ್ಕೋಬೇಕಂತ ನಾನು ಇವತ್ತು ಮಾಡ್ತಾ ಇದ್ದೀನಿ. ಬನ್ನಿರಿ ಹೇಗೆ ಮಾಡೋದು ಅಂತ ನೋಡೋಣ ಅಂತ. ಇಲ್ಲಿ ನೋಡಿರಿ, ನಾನು ಇಲ್ಲಿ ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ, ನೀರು ಕುದೀತಾ ಇದೆ. ಈಗ ನಾನು ಇವೆಲ್ಲ ನುಗ್ಗೆಕಾಯಿ ಇದರಲ್ಲಿ ಹಾಕ್ತಾಯಿದ್ದೀನಿ. ನಾನು ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ತಾಯಿದ್ದೀನಿ, 1/4 ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಂದೇ ಸಲ ಹಿಂಗೆ ಕೈ ಆಡಿಸಿ ಒಂದು 3-4 ವಿಷಲ್ ಆಗೋವರೆಗೂ ಇದನ್ನು ಬಿಟ್ಬಿಡೋಣ ಅಂತ. ಇದು ಕುಕ್ಕರ್ 3-4 ವಿಷಲ್ ಆಗಿ ಅದು ಕೂಲ್ ಆಗೋವರೆಗೂ ಇದಕ್ಕೆ ಬೇಕಾಗಿರುವಂಥ ಉಳಿದಿರೋ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಮಾಡ್ಕೊಂಬರೋಣ ಅಂತ. ನಾನು ಖಾರ ಜಾಸ್ತಿ ಇರ್ತಾವಲ್ರಿ, ಇವು ಹಚ್ಚ ಹಸಿರಿರುವಂಥ ಮೆಣಸಿನ್ಕಾಯಿ, ಇವನ್ನು ಒಂದು 6 ಮೆಣಸಿನ್ಕಾಯಿ ತೊಗೊಂಡು, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು 5 ಎಸಳು ಬೆಳ್ಳುಳ್ಳಿ, ಒಂದು 2 ಚೂರು ಶುಂಠಿ. ಈಗ ನಾವು ಕುಕ್ಕರಲ್ಲಿ ಉಪ್ಪು ಹಾಕಿದ್ದೀವಿ, ಅದಕ್ಕೋಸ್ಕರ ಈಗ ನಾವು ಉಪ್ಪು ಹಾಕ್ಲಾರ್ದಂಗೆ ಮತ್ತೆ ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿದರೆ ಅದೊಂಥರ ಕಲರ್ ಕಪ್ಪಾಗಿಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಚೂರು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನಿಷ್ಟನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ. ಪೂರ್ಣ ಸಣ್ಣ ಆಗಬೇಕು ಅಂತಲೂ ಏನಿಲ್ಲ, ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದರೆ ಸಾಕು. ಈಗ ಮಿಕ್ಸಿ ಮಾಡಿಕೊಂಡು ನಾನು ವಾಪಸ್ ನಿಮ್ಮ ಎದುರಿಗೆ ಬರ್ತೇನೆ. ಪೂರ್ಣ ಸಣ್ಣಗಿನೂ ಅಲ್ಲ, ತರಿಯಾಗಿ ರುಬ್ಬೇನಿ. ಈಗ ಒಂದು 5 ಸೀಟಿ ಆಗಿದಾವೆ ಇವು. ಇದನ್ನು ಸಾಕು, ಇದನ್ನು ಆಫ್ ಮಾಡ್ತೀನಿ. ಈಗ ಇದು ನುಗ್ಗೆಕಾಯಿನ ಕುದಿಸ್ಕೊಂಡು ಬಂದೀವಿ. ಈಗ ಇದರಲ್ಲಿ ನಾವು ಕುದಿಸೋ ಟೈಮ್ನಲ್ಲಿ ಅರಿಶಿಣ ಮತ್ತು ಉಪ್ಪು ಹಾಕಿದ್ವಿ, ಹಾಗಾಗಿ ಇದನ್ನು ಹಿಟ್ಟು ನಾದುವಂಥ ಟೈಮ್ನಲ್ಲಿ ನಾವು ಉಪ್ಪನ್ನು ನೋಡ್ಕೊಂಡು ಹಾಕಬೇಕಾಗುತ್ತೆ. ಆಮೇಲೆ ಈ ಮೆಣಸಿನದು ಮತ್ತು ಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ ಅರಿಯೋವಾಗೂ ಸಹ ನಾವು ಉಪ್ಪು ಹಾಕಿದ್ವಿ, ಹಾಗಾಗಿ ನಾವು ಮತ್ತೆ ಈಗ ಹಿಟ್ಟಿಗೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದರಲ್ಲಿ ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರೋವಂಥ ಖಾರ, ಶುಂಠಿ ಮತ್ತು ಬೆಳ್ಳುಳ್ಳಿ, ಇದು ಆಮೇಲೆ ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಕರಿಬೇವು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ, ಇದನ್ನೆಲ್ಲನೂ ಹಾಕ್ಕೊಂಡು ಈ ಸೊಪ್ಪು, ಇದು ನುಗ್ಗೆಕಾಯಿದ್ದು ರಸ ಏನು ಬರುತ್ತಲ್ಲ, ನಾವು ಸೋಸಿಟ್ಕೊಂಡಿದ್ವಿ, ಇದನ್ನು ಇಲ್ಲಿ ಹಾಕ್ತಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡಿದ್ದೀನಿ. 1-2 ಚಮಚ ಎಣ್ಣೆ ಹಾಕಿ ಇನ್ನೂ ಒಂದು ಸಲ ಹಾಕ್ತೀನಿ ಅದನ್ನು. ಇದಾದಮೇಲೆ ಒಂದು 20 ನಿಮಿಷ ಇದನ್ನೇ ಮುಚ್ಚಳ ಮುಚ್ಚಿ ಇಟ್ಬಿಡೋಣಂತೆ. ನಿಮಿಷ ಆಯಿತು, ಹಿಟ್ಟು ನೋಡಿ ಎಷ್ಟು ಸ್ಮೂತಾಗಿ ಬಂದೈತಿ. ಇದನ್ನು ನಾನು ಈ ರೀತಿ ಎಲ್ಲ ಉಳ್ಳಿ ಹರಿದಿಟ್ಕೊಂಡೇನೆ. ಈಗ ಚಪಾತಿ ಮಾಡೋಣ. ಚಪಾತಿ ಹೆಂಗೆ ಮಾಡ್ತೀವಿ ಅದೇ ರೀತಿಯಿಂದ ನಾವು ಮಾಡೋಣ ಅಂತಂದರೆ. ಈಗ ನೋಡಿರಿ, ಈ ರೀತಿ ನಾನು ಚಪಾತಿ ಲಟ್ಟಿಸ್ಕೊಂಡೀನಿ. ಮೀನ್ವೈಲ್ ಇಲ್ಲಿ ಹಂಚನ್ನು ಕಾಯ್ದೈತಿ. ನಾನು ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಸವರಿ
ಸೇಮ್ ನಾವು ಚಪಾತಿ ಹೆಂಗೆ ಬೇಯಿಸ್ತೀವಲ್ಲ ಅದೇ ರೀತಿ ಬೇಯಿಸ್ಕೊತೀವಿ. ಮೇಲ್ಗಡೆನೂ ಒಂದು ಸ್ವಲ್ಪ ಎಣ್ಣೆ ಸವರಿದರೆ ಮಿದುವಾಗಿ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಮೊಸರಿನ ಜೊತೆಗೂ ಸರ್ವ್ ಮಾಡ್ಬೋದು. ಮೊಸರು ಇಲ್ಲ, ನಾನು ಇನ್ನೂ ಒಂದು ವಿಡಿಯೋದಲ್ಲಿ ಕರಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಆ ಕರಿಂಡಿ ಸಹ ಇದರ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್, ಭಾಳ ರುಚಿ ಅನಿಸ್ತೈತಿ. ಇಲ್ಲ ಇದ್ರ ಜೊತೆಗೆ ನೀವು ಕೊಬ್ಬರಿ ಚಟ್ನಿ ಇಲ್ಲ ಟೊಮೆಟೊ ಕಾಯಿ ಚಟ್ನಿ ಮಾಡ್ತೀವಿ, ಇಲ್ಲ ಟೊಮೆಟೊ ಹಣ್ಣಿನ ಚಟ್ನಿ ಮಾಡ್ತೀವಿ, ಅದು ಯಾವುದೇ ಕಾಂಬಿನೇಷನಿನ ಜೊತೆಗೂ ಇದು ತುಂಬ ಟೇಸ್ಟ್ ಅನಿಸುತ್ತೆ. ಬಿಸಿ ಬಿಸಿ ಚಪಾತಿ. ಸೂಪರ್.